ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಈ ಒಂದು ಸುದ್ದಿಯನ್ನು ಅಥವಾ ಈ ಒಂದು ತಮ್ಬ್ಲೈನ್ನ ನೀವು ನೋಡಿ ವಿಡಿಯೋನ ಓಪನ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಂದು ಕಡೆಯಿಂದ ಶಾಕ್ ಆಗಿಬಿಟ್ಟಿರುತ್ತೆ. ಯಾಕೆ ಇಂತಹ ತಮ್ಬ್ಲೈನನ್ನು ಹಾಕಿದ್ದಾರೆ, ಸುದ್ದಿ ಸುಳ್ಳಿರ್ಬೋದಾ, ಸತ್ಯ ಇರ್ಬೋದಾ, ಕೆಲವೊಂದಿಷ್ಟು ಗೊಂದಲ ಅಂಥದ್ದೆಲ್ಲವೂ ಕೂಡ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಸ್ನೇಹಿತರೆ, ತಮ್ಬ್ಲೈನಲ್ಲಿ ಹಾಕಿರುವಂಥ ವಿಚಾರ ಸತ್ಯ. ಹೀಗಾಗಿ ದರ್ಶನ್ಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಅಂತ ದರ್ಶನ್ ಪರ ವಕೀಲರೇ ಈ ರೀತಿಯಾದಂಥ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ಆಕ್ರೋಶವನ್ನು ಮಂಡಿಸಿದ್ರು ಅಥವಾ ಆ ಒಂದು ಮಾತನ್ನು ಯಾಕೆ ಹೇಳಿದ್ರು, ಯಾವ ಒಂದು ಸಂದರ್ಭ, ಏನು ತನಿಖೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ವಿಶೇಷವಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಒಂದು ವಿಡಿಯೋನ ಕೊನೆಗೆ ನೋಡಿ ಆದಮೇಲೆ ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿದು ಯಾಕೆ ಈ ರೀತಿಯಾದಂಥ ಒಂದು ಮಾಹಿತಿ ಹರಿದಾಡ್ತಾ ಇದೆ, ಅಸಲಿ ಸತ್ಯಾಸತ್ಯತೆ ಏನಾಗಿತ್ತು, ಯಾಕೆ ದರ್ಶನ್ಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಅಂತ ದರ್ಶನ್ ಪರ ವಕೀಲರೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು, ಈ ಎಲ್ಲ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಹಾಸಿಗೆ, ದಿಂಬು, ಕನ್ನಡಿ, ಬಾಚಣಿಗೆ ಹಾಗೂ ಇನ್ನೂ ಕೆಲವು ಸವಲತ್ತುಗಳಿಗಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಇನ್ನು ನ್ಯಾಯಾಲಯದಲ್ಲಿ 1 ತಿಂಗಳಿಗೂ ಹೆಚ್ಚು ಸಮಯದಿಂದ ಇದರ ವಿಚಾರಣೆ ಕೂಡ ನಡೀತಾ ಇದೆ. ಇತ್ತೀಚೆಗಷ್ಟೇ ಜೈಲಿನ ಪರಿಸ್ಥಿತಿ, ಜೈಲಲ್ಲಿರುವ ದರ್ಶನ್ ಪರಿಸ್ಥಿತಿ ಪರಾಮರ್ಶಿಸಲು ಕಾನೂನು ಪ್ರಾಧಿಕಾರ ಸಮಿತಿ ಜೈಲಿಗೆ ಕೂಡ ಭೇಟಿ ನೀಡಿತ್ತು. ಆ ಒಂದು ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ವರದಿಯನ್ನು ಕೂಡ ಸಲ್ಲಿಸಿತ್ತು. ಇದು ಹಾಸಿಗೆ, ದಿಂಬು ಕೊಡುವ ವಿಚಾರವಾಗಿ ಬೆಂಗಳೂರಿನ 57ನೇ CCH ಕೋರ್ಟ್ ವಿಚಾರಣೆ ನಡೆಸಿತ್ತು. ಇನ್ನು ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನೀಲ್ ಆವೇಶಭರಿತರಾಗಿ ಒಂದು ವಾದವನ್ನು ಕೂಡ ಮಂಡಿಸಿದ್ರು. ನಾಡಿದ್ದೇ ದರ್ಶನ್ಗೆ ಗಲ್ಲು ಶಿಕ್ಷೆ ಬೇಕಾದರೂ ಕೊಡಿ ಎಂದು ಸಿಟ್ಟಿನಲ್ಲಿ ಹೇಳೋದಕ್ಕೆ ಪ್ರಾರಂಭಿಸಿದ್ರು. ಇನ್ನು ಕಾನೂನಿನ ಸೇವಾ ಪ್ರಾಧಿಕಾರದ ಸದಸ್ಯರನ್ನ ಜೈಲು ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ನಿನ್ನೆ ಕೆಲ ಸಹೋದ್ಯೋಗಿಗಳು ಜೈಲಿಗೆ ಹೋಗಿದ್ರು, ಮತ್ತೆ ಅದೇ ಸನ್ನಿವೇಶ ಜೈಲಿನಲ್ಲಿ ಕಂಡು ಬಂದಿದೆ. ಅದೇ ಜೈಲಿನಲ್ಲಿರುವಂತಹ ಗುಬ್ಬಚ್ಚಿ ಸೀನಾ ಜೈಲಲ್ಲಿ ಬರ್ತಡೇ ಮಾಡಿಕೊಳ್ತಾನೆ. ಆದ್ರೆ ದರ್ಶನ್ಗೆ ಸಾಮಾನ್ಯ ಸೌಲಭ್ಯವನ್ನು ಕೂಡ ಈ ಒಂದು ಜೈಲಾಧಿಕಾರಿಗಳು ನೀಡ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸ್ವಂತ ಸುಪ್ರೀಂ ಕೋರ್ಟ್ ಹೇಳಿಕೆ ಕನಿಷ್ಠ ಸೌಲಭ್ಯವನ್ನು ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಹೆಸರನ್ನ ಬೆದರಿಸಲು ಬಳಸಬೇಡಿ ಎಂದು ಸುನೀಲ್ ಗರಂ ಆಗಿ ಆ ಒಂದು ವಿಚಾರವನ್ನು ಕೂಡ ಮಂಡಿಸ್ತಾರೆ. ಇನ್ನು ಕನ್ನಡಿ, ಬಾಚಣಿಕೆ ಕೊಡದ ಬಗ್ಗೆ ಮಾತನಾಡಿರ್ತಕ್ಕಂಥವರು ಅದೇ ರೀತಿಯಾಗಿ ಭದ್ರತೆ ಕಾರಣಕ್ಕೆ ಅವುಗಳನ್ನು ಕೊಟ್ಟಿಲ್ಲ ಎಂಬುದನ್ನು ಪೊಳ್ಳುವಾದ ಮಾಡ್ತಾ ಇದ್ದಾರೆ. ಈಗಾಗಲೇ ಕನ್ನಡಿ, ಬಾಚಣಿಕೆ ಕೊಡದ ಬಗ್ಗೆ ಮಾತನಾಡಿ ಭದ್ರತೆ ಕಾರಣಕ್ಕೆ ಅವುಗಳನ್ನು ಕೊಡುತ್ತಿಲ್ಲ ಎಂಬುದು ಪೊಳ್ಳುವಾದ. ಈಗಾಗಲೇ ಕೊಲೆ ಆರೋಪದ ಮೇಲೆ ಒಳಗೆ ಇದ್ದಾರೆ. ಅವರೇನು ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿ ಅಲ್ಲ, ಆ ಉದ್ದೇಶವೂ ಅವರಿಗೆ ಇಲ್ಲ ಎಂದು ಸುನೀಲ್ ವಾದವನ್ನು ಕೂಡ ಮಂಡಿಸ್ತಾರೆ. ಮುಂದುವರೆದು, ವಾಕಿಂಗ್ ಹೋದರೆ ಪಕ್ಕದ ಅಪಾರ್ಟ್ಮೆಂಟ್ನಿಂದ ಫೋಟೋ ತೆಗೆಯುತ್ತಾರೆ ಎನ್ನುವುದಾದರೆ ದರ್ಶನ್ನನ್ನು ಮುಖ್ಯ ಜೈಲಿಗೆ ಶಿಫ್ಟ್ ಮಾಡಿ, ಅದಕ್ಕೆ ದೊಡ್ಡ ಗೋಡೆ ಇವೆ, ನಾವು ಸಹ ಅದನ್ನೇ ತಾನೇ ಕೇಳ್ತಾ ಇರುವುದು ಎಂದು ಸುನೀಲ್ ವಾದವನ್ನು ಕೂಡ ಮಂಡಿಸ್ತಾರೆ. ಆಕ್ರೋಶಭರಿತವಾಗಿ ವಾದವನ್ನು ಆ ಒಂದು ಸಂದರ್ಭದಲ್ಲಿ ಮಂಡಿಸ್ತಾರೆ. ಸರ್ಕಾರಿ ವಕೀಲರ ವಾದ ಮಂಡನೆ ಬಳಿಕ ಮತ್ತೆ ವಾದ ಮಂಡಿಸಿದ ದರ್ಶನ್ ಪರ ವಕೀಲ್ ಸುನೀಲ್, ಆರೋಪಿಗಳು ತಮ್ಮ ಹಕ್ಕಿಗಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನ್ಯಾಯಸಮ್ಮತ ವಿಚಾರಣೆ ನಡೆಸಬೇಕೆಂಬುದು ನಿಯಮ. ಅದಕ್ಕಾಗಿ 3-4 ವರ್ಷ ಜೈಲಿನಲ್ಲಿ ಇರಲು ಕೂಡ ಹಿಂಜರಿಯುವುದಿಲ್ಲ. ನಾಳೆ ದೋಷಾರೋಪ ನಿಗದಿ ಮಾಡಿ ನಾಡಿದ್ದೇ ಗಲ್ಲು ಶಿಕ್ಷೆಯನ್ನು ಕೊಡಿ. ಶೀಘ್ರ ವಿಚಾರಣೆ ನಮ್ಮ ಆಕ್ಷೇಪವಿಲ್ಲ ಎಂದು ವಕೀಲರಾಗಿರ್ತಕ್ಕಂಥ ಸುನೀಲ್ ಆವೇಶಭರಿತರಾಗಿ ಮಾತನಾಡುತ್ತಾರೆ. ಮುಂದುವರೆದು, ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರ 20 ವಿಚಾರಣೆಗಳು ನಡೆದಿವೆ. 2.5 ತಿಂಗಳು ಸಮಯ ಹಾಳು ಮಾಡಿದ್ದಾರೆ. ನಾವು ಟ್ರಯಲ್ ಆರಂಭ ಮಾಡಿ ಬೇಗ ಮಾಡಿ ಎಂದು ಹೇಳಬೇಕು. ನಾವು ಜೈಲಿನಲ್ಲಿ ಇರೋದಕ್ಕೆ ಸಿದ್ಧರಿದ್ದೇವೆ ಅಂದರೆ ದರ್ಶನ್ ಪರ ವಕೀಲರು ಮಾತನಾಡಿರ್ತಕ್ಕಂಥದ್ದು. ಇನ್ನು ವಿಚಾರಣೆ ಯಾವ ರೀತಿ ನಡೆಸಬೇಕು ಎಂಬುದರ ಬಗ್ಗೆ ಸೂಚನೆ ನೀಡಿದೆ. ನಾಳೆಯೇ ವಿಚಾರಣೆ ಫಿಕ್ಸ್ ಮಾಡಿ, ನಾಡಿದ್ದು ಶಿಕ್ಷೆ ಕೊಟ್ಟು ಮರಣ ದಂಡನೆ ಬೇಕಾದರೂ ಕೊಡಿ, ನಾವು ಸಿದ್ಧರಿದ್ದೇವೆ ಎಂಬುದಾಗಿ ವಿಚಾರಣೆಯನ್ನು ಆ ಒಂದು ಸಂದರ್ಭದಲ್ಲಿ ಮಂಡಿಸಿರ್ತಕ್ಕಂಥದ್ದು. ಇನ್ನು ಈ ಒಂದು ಆದೇಶವನ್ನು ಅಕ್ಟೋಬರ್ 29ಕ್ಕೆ ಕಾಯ್ದಿರಿಸಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಮಾಹಿತಿಯ ಸಂಕ್ಷಿಪ್ತವಾದಂತಹ ವಿಚಾರವನ್ನು ನಿಮ್ಮ ಮುಂದೆ ಇಡೋದಾದರೆ, ಇನ್ನು ಸಾಮಾನ್ಯವಾಗಿ ಜೈಲಲ್ಲಿ ಯಾವ್ಯಾವ ಸೌಲಭ್ಯಗಳನ್ನು ಕೊಡಬೇಕೋ ಅವುಗಳನ್ನು ಕೊಡಿ ಎಂಬುದಾಗಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ಆದರೆ ಆ ಒಂದು ಅರ್ಜಿ ವಿಚಾರಣೆ ಈಗಾಗಲೇ ತಿಂಗಳುಗಳೇ ಕಳೆದೋದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಕೂಡ ಆಗಿಲ್ಲ. ದರ್ಶನ್ಗೆ ಇದರಿಂದ ಸಾಕಷ್ಟು ಸಂಕಟ ಆಗ್ತಾ ಇದೆ. ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ, ಸರಿಗೆ ಸ್ಪಂದನೆ ಕೂಡ ನೀಡ್ತಾ ಇಲ್ಲ, ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಕೂಡ ಮಾಡ್ತಾ ಇದ್ದಾರೆ. ಇಂತಹದ್ದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ದರ್ಶನ್ಗೆ ಯಾಕೆ ಈ ರೀತಿಯಾದಂಥ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ, ದರ್ಶನ್ಗೆ ಒಂದು ಲೆಕ್ಕ, ಮತ್ತೊಬ್ಬರಿಗೆ ಬೇರೆಯವ್ರಿಗೆ ಒಂದು ಲೆಕ್ಕ ಎಂಬುದಾದರೆ ದರ್ಶನ್ಗೆ ಗಲ್ಲು ಶಿಕ್ಷೆನೇ ಕೊಟ್ಬಿಡಿ, ನಾವು ಅದನ್ನು ಸಹೃದಯದಿಂದಾನೇ ಎಕ್ಸೆಪ್ಟ್ ಮಾಡಿಬಿಡ್ತೀವಿ ಅನ್ನೋ ಮಾತನ್ನು ಆ ಒಂದು ಸಂದರ್ಭದಲ್ಲಿ ಆಕ್ರೋಶಭರಿತವಾಗಿ ದರ್ಶನ್ ಪರ ವಕೀಲ ಸುನೀಲ್ ಅವರು ಹೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ವಾದ ವಿವಾದಗಳು ನಡೆದಿರ್ತಕ್ಕಂಥದ್ದು. ಅದರ ಕುರಿತಾಗಿ ಒಂದಿಷ್ಟು ವಿವರವನ್ನು ಈಗಾಗಲೇ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಸೊ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಈ ಎಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ದರ್ಶನ್ ಪರ ವಕೀಲರಿಗೆ ಎಷ್ಟು ನೋವಾಗಿರಬೇಡ, ದರ್ಶನ್ ಅವರಿಗೆ ಎಷ್ಟು ನೋವಾಗಿರಬಹುದು, ಒಂದು ಕ್ಷಣ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗುತ್ತೆ. ಇದರಿಂದ ಎಲ್ಲರೂ ಕೂಡ ಕಲಿತುಕೊಳ್ಬೇಕಾದಂಥ ಪಾಠ ಕೂಡ ಇದೆ. ನಾನು ಸುಮ್ಮನೆ ಈ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಎಂತಹ ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಅಷ್ಟೇ, ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂದ ತಕ್ಷಣ
ನಿಜಕ್ಕೂ ಅದೊಂದು ನೋವಿದೆಯಲ್ಲ ಅಥವಾ ಆ ಒಂದು ಶಿಕ್ಷೆಯನ್ನು ಅನುಭವಿಸೋದಿದೆಯಲ್ಲ ಅದನ್ನು ಅಷ್ಟು ಈಸಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೇನು ಜೈಲೊಳಗಡೆ ಹೋಗ್ತೀವಿ ಬಂದುಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಯಾರು ಕೂಡ ಹೋಗೋದಕ್ಕೆ ಹೋಗಬೇಡಿ. ಕಾನೂನು ಎಲ್ರಿಗೂ ಕೂಡ ಒಂದೇ ರೀತಿ. ಹಾಗಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನೇ ಆಗಲಿ, ಯಾವುದೇ ಒಂದು ಕೇಸ್ಗಳಾಗಲಿ ಅಥವಾ ಯಾವುದೇ ಒಂದು ಜಗಳಗಳಾಗಲಿ ನಿಮ್ಮ ಮಧ್ಯೆ ಏನೇ ಇರಲಿ, ಅದು ಸಂಬಂಧಿಕರಾಗಲಿ ಹೊರಗಡೆಯವರಿರಲಿ, ಎಲ್ಲದಕ್ಕೂ ಕೂಡ ತಾಳ್ಮೆಯಿಂದ ಇದ್ದು ಬಿಡಿ. ತಾಳ್ಮೆಯನ್ನು ಕಳೆದುಕೊಂಡಾಗ ಏನಾಗ್ಬಿಡುತ್ತೆ ಅಂತಂದರೆ ಇಂತಹ ಸಂಕಟವನ್ನು ಎದುರಿಸಬೇಕಾಗುತ್ತೆ. ಅದಾದ ನಂತರ ಜೈಲಲ್ಲಿ ಅಷ್ಟು ಈಸಿಯಾಗಿ ನಿಮಗೆ ಜೀವನ ಮಾಡೋದು ಇದೆಯಲ್ಲ, ನಿಜಕ್ಕೂ ಅದು ಹೊಂದಾಣಿಕೆ ಆಗದೇ ಇರುವಂಥ ಜೀವನ. ಅಲ್ಲಿ ನಿಜಕ್ಕೂ ಹೊಂದಾಣಿಕೆ ಆದಂಥ ಜೀವನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಲ್ಲಿ ಹೊರಗಡೆ ನಾವು ನಮ್ಮವರು ಅಂತ ಆರಾಮಾಗಿ ಓಡಾಡ್ಕೊಂಡು ಬಿಡ್ತೀವಿ. ಮೊಬೈಲ್, ಟಿ ವಿ ಇಂತಹದ್ದೆಲ್ಲವೂ ಕೂಡ ನಮಗೆ ಸಿಕ್ಬಿಡುತ್ತೆ. ಆದರೆ ಅಲ್ಲಿ ಆ ರೀತಿಯಾದಂಥ ಸೌಲಭ್ಯ ನಿಮಗೆ ಸಿಗೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಸೊ ಕೆಟ್ಟ ಪರಿಸ್ಥಿತಿ ಇರುತ್ತೆ ಜೈಲಲ್ಲಿ. ನರಕ ಅಂತ ಹೇಳ್ತೀವಲ್ಲ, ಬದುಕಿದ್ದು ಸತ್ತ ಹಾಗೆ ಜೀವನವನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಏನೇ ನೀವು ಮಾಡೋದಾದರೂ ಅಥವಾ ಎಂತಹ ಒಂದು ಸಂದರ್ಭಗಳು ಎದುರಾದರೂ ಕೂಡ ಮನುಷ್ಯನಿಗೆ ತಾಳ್ಮೆ ಎಂಬುದು ತುಂಬ ಮುಖ್ಯ ಆಗುತ್ತೆ. ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾರೋ ಒಬ್ಬ ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಅನ್ನೋದಾದರೂ ಕೂಡ ಆ ಒಂದು ಹಲ್ಲೆಯನ್ನು ಆ ಒಂದು ಕ್ಷಣಕ್ಕೆ ಸಹಿಸ್ಕೊಂಡು ಬಿಟ್ಟರೆ ನೀವು ಗ್ರೇಟ್ ಆಗಿಬಿಡ್ತೀರಿ. ಅದರಿಂದ ನಿಮಗೆ ಒಂದು ಕ್ಷಣ ನೋವಾಗ್ಬೋದು ಅಥವಾ ಒಂದು ಕ್ಷಣ ಇನ್ನೇನೋ ಆಗ್ಬೋದು. ಆದರೆ ಜೀವನ ಪೂರ್ತಿ ಜೈಲಲ್ಲಿ ಅಥವಾ ಒಂದು ನಾವು ಆರೋಪದಲ್ಲಿ ಜೈಲನ್ನು ಸೇರೋದಿದೆಯಲ್ಲ, ನಿಜಕ್ಕೂ ಅಂತಹ ನರಕ ಯಾವುದೂ ಕೂಡ ಇಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಕರಣವನ್ನು ಅಥವಾ ಈ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ಯಾಕೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದರೆ, ದರ್ಶನ್ ಅವರು ಮನಸ್ಸು ಮಾಡಿದರೆ ಎಂಥ ಸೆಲೆಬ್ರಿಟಿಗಳು ಕೂಡ ಅವರಿಗೆ ಕಾಂಟ್ಯಾಕ್ಟ್ ಇದ್ದಾರೆ, ಒಳ್ಳೊಳ್ಳೆ ರಾಜಕಾರಣಿಗಳು ಕಾಂಟ್ಯಾಕ್ಟ್ ಇದ್ದಾರೆ. ಈ ಸದ್ಯಕ್ಕೆ ಅವರೊಂದು ಕಾಲ್ ಮಾಡಿದರೆ ಎಂತಹ ನಟ ನಟಿಯರು ಕೂಡ ಬಂದು ನಿಲ್ಲುವ ಮಟ್ಟಕ್ಕೆ ಅವರು ಬೆಳೆದು ನಿಂತಿದ್ದಾರೆ. ಆದರೆ ನೋಡಿ, ದುರಾದೃಷ್ಟ ಅಥವಾ ಆ ಒಂದು ತಾಳ್ಮೆ ಅನ್ನೋದು ಕಳೆದುಕೊಂಡಾಗ ಎಂಥ ಶಿಕ್ಷೆಯನ್ನು ಬೇಕಾದರೂ ಅನುಭವಿಸೋಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಬೇಕು. ಕಾನೂನು ಎಲ್ರಿಗೂ ಕೂಡ ಅಷ್ಟೇ ಎಂಬುದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಸೊ ಎಂಥ ಸೆಲೆಬ್ರಿಟಿ ಆದರೂ ಕೂಡ ಅಷ್ಟೇ, ಕಾನೂನು ಎಲ್ರಿಗೂ ಒಂದೇ ರೀತಿ ಇರುವಂಥದ್ದು. ಸೊ ನೀವೇನಾದರೂ ಯಾಮಾರಿ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾದರೆ ಖಂಡಿತವಾಗಿಯೂ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ದರ್ಶನ್ ಪರ ವಕೀಲರು ಈ ರೀತಿಯಾದಂಥ ವಾದವನ್ನು ಮಂಡಿಸಬೇಕಾದ್ರೆ ನಿಜಕ್ಕೂ ಅವ್ರಿಗೆ ಎಷ್ಟು ನೋವು ಆಗಿರಬೇಡ. ಯೋಚನೆ ಮಾಡಿ, ಒಂದು ವರ್ಷವೇ ಕಳೆದೋಗ್ಬಿಡ್ತು. ಈಗಾಗಲೇ ದರ್ಶನ್ ಜೈಲು ಪಾಲಾಗಿ ಇನ್ನೇನೋ ಬೆನ್ನು ನೋವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರಿಲೀಫ್ ಕೂಡ ಸಿಕ್ಕಿತ್ತು. ಅಂತಹದ್ದೆಲ್ಲವೂ ಕೂಡ ಆದ ಮೇಲೆ ಅವರು ಶೂಟಿಂಗಲ್ಲಿ ತೊಡಗಿಕೊಂಡಿರೋದನ್ನು ಒಂದು ಆಧರಿಸಿ ಈ ಒಂದು ಸರ್ಕಾರಿ ವಕೀಲರು ಕೂಡ ಅದಕ್ಕೆ ವಾಪಸ್ಸು ಆ ಒಂದು ರದ್ದನ್ನು ಮಾಡಬೇಕು, ಅಂದರೆ ಜಾಮೀನನ್ನು ಏನು ನೀಡಿತ್ತು ಜಾಮೀನನ್ನು ರದ್ದು ಮಾಡಬೇಕು ಅನ್ನೋ ಒಂದು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ಎಲ್ಲ ಈ ದರ್ಶನ್ ಅವರ ಹೊರಗಡೆನ ಚಟುವಟಿಕೆಯನ್ನು ಗಮನಿಸಿ ಮತ್ತೆ ಆದೇಶ ರದ್ದುಗೊಳಿಸಲಾಗಿತ್ತು. ಮತ್ತೆ ಜಾಮೀನು ಕೂಡ ರದ್ದಾಯಿತು. ಜಾಮೀನು ರದ್ದಾದ ಬಳಿಕ ಆಗಸ್ಟ್ 15ರಂದು ಮತ್ತೆ ದರ್ಶನ್ ಜೈಲು ಪಾಲಾಗುವಂಥ ಪರಿಸ್ಥಿತಿ ಎದುರಾಯಿತು. ಈಗ ಮತ್ತೆ ಜೈಲಲ್ಲಿ ಸಂಕಟವನ್ನು ಎದುರಿಸ್ತಾ ಇದ್ದಾರೆ. ಸೊ ಆ ಕುರಿತಾಗಿ ಒಂದಿಷ್ಟು ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ಒಂದು ವಿವರಣೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರು, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.